4 ದಿನದ ಹಿಂದೆ ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ಮತ್ತು RSSಗಳು ವಿಶೇಷರ್ಪ ಇವುಗಳನ್ನು ಕೊಲ್ಲಬೇಕು ಅನ್ನುವ ಹೇಳಿಕೆ ನಿಜವಾಗ್ಲೂ ಇದು ಭಾಳ ಖಂಡನೀಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ನಿಜವಾಗ್ಲೂ ಇದು ಭಾಳಷ್ಟು ಪ್ರಚೋದನಕಾರಿ ಹೇಳಿಕೆ. ಯಾಕೆಂದರೆ ಇವತ್ತು ಬಿಜೆಪಿ ಮತ್ತು RSS ಈ ದೇಶಕ್ಕಾಗಿ, ದೇಶದ ಜನತೆಗಾಗಿ ಮತ್ತು ಅತ್ಯಂತ ಕೆಳಮಟ್ಟದ ಜನರ ಏಳಿಗೆಗಾಗಿ ದುಡಿಯುವಂಥ ಪಕ್ಷ. ಮತ್ತು ಇವತ್ತು ರಾಷ್ಟ್ರದಲ್ಲಿ ಕಳೆದ 13 ವರ್ಷದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದೆ. ಇಂಥ ಪಕ್ಷದ ವಿರುದ್ಧ, ಕಾರ್ಯಕರ್ತರ ವಿರುದ್ಧ ವಿಶೇಷರ್ಪ ಮತ್ತು ಅವ್ರನ್ನ ಕೊಲ್ಲಬೇಕು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ಭಾಳ ದುಃಖನೀಯ ಅಂತ ಹೇಳಿಕೆ ಬಯಸ್ತೇನೆ. ಇಂಥ ಹೇಳಿಕೆಗಳು ಇಂಥ ಅಧ್ಯಕ್ಷರ, ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರ ಬಾಯಿಂದ ಬರಬೇಕಾದ್ರೆ ಇವರ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ 70 ವರ್ಷ ಆಡಳಿತ ಮಾಡಿದಂಥ ಸಮಯದಲ್ಲಿ ಯಾವ ರೀತಿ ಭಾರತ ದೇಶ ಇತ್ತೋ, ಇವತ್ತು 13 ವರ್ಷ ಆಡಳಿತ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಇವತ್ತು ದೇಶ ಯಾವ ರೀತಿ ಇದೆ ಅಂಥೇಳಿ ತಾವೆಲ್ಲ ತಮ್ಮ ಕಣ್ಮುಂದಿದೆ, ಜನರ ಕಣ್ಮುಂದಿದೆ. ನೀವಿಂಥ ಅನೇಕ ಏನು ಹೇಳಿಕೆ ಕೊಟ್ಟರು ಜನರು ಯಾವತ್ತೂ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ. ಕಾರ್ಯಕರ್ತರು ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ರಕ್ತ ಕೊಡಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲರೂ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಂಥ ವಿನಯ್ ಅವರು ಮತ್ತು ಎಲ್ಲ ಕಾರ್ಪೊರೇಟರ್ಸು ನಾವು ಇಲ್ಲಿ SP ಆಫೀಸಿಗೆ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಒಂದು FIR ಮಾಡಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ. ನಮಗೆ ಸಕಾರಾತ್ಮಕವಾಗಿ SP ಅವರು ಸ್ಪಂದಿಸಿದರು ಅಂತ ಹೇಳಿಕ್ಕೆ ಬಯಸ್ತೇನೆ.